ಬರಗಾಲ ಇದೆ. ಬರಗಾಲದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಲ್ಲಿಸಿದ್ದೇವೆ. ಅದರಲ್ಲಿ ನಾವು 18,172 ಕೋಟಿ ಪರಿಹಾರ ಕೇಳಿದ್ದೇವೆ. ಅದರಲ್ಲಿ 4,663 ಕೋಟಿ ರೈತರಿಗೆ ಸಲ್ಲಬೇಕಾದಂತ ಪರಿಹಾರವನ್ನ ಕೇಳಿದ್ದೇವೆ. ನಾವು ಮನವಿಯನ್ನ ಕೊಟ್ಟಿದ್ದು ಸೆಪ್ಟೆಂಬರ್ 23ನೇ ತಾರೀಕು. ಇವತ್ತು ಜನವರಿ 30ನೇ ತಾರೀಕಿನಲ್ಲಿ ನಾವಿದ್ದೇವೆ. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ನಯಾ ಪೈಸಾ ಬಿಡುಗಡೆ ಮಾಡದೆ ತೊಂದರೆಯಲ್ಲಿರುವ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ಕೇಂದ್ರ ಸರ್ಕಾರದವರು ತತ್ಕ್ಷಣ ನಮ್ಮ ರೈತರಿಗೆ ಸಲ್ಲಬೇಕಾಗಿರತಕ್ಕಂತಹ ಹಣ, ಇದು ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು. ಇದು ನಾವೇನು ಕೇಂದ್ರ ಸರ್ಕಾರದಿಂದ ಯಾವುದು ಉದಾರ ಕೇಳ್ತಾ ಇಲ್ಲ, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ಕೇಳ್ತಾ ಇದ್ದೇವೆ. ಇದನ್ನ ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಕೇಂದ್ರ ಸರ್ಕಾರದವರು ಇಲ್ಲಿವರೆಗೂ ಕೂಡ ವಿಳಂಬ ಮಾಡ್ತಾ ಇರೋದ್ರಿಂದ ರೈತರಿಗೆ ತೊಂದರೆ ಆಗಬಾರದು ಅಂತೇಳಿ ನಾವು 2,000 ರೂಪಾಯಿವರೆಗೆ ಈಗ ಸುಮಾರು 31 ಲಕ್ಷ ರೈತರಿಗೆ ಆಲ್ರೆಡಿ ಅವರ ಅಕೌಂಟಿಗೆ ಹಣವನ್ನ ನಾವು ಹಾಕಿದ್ದೇವೆ ರಾಜ್ಯ ಸರ್ಕಾರದ ವತಿಯಿಂದ. ಇದು ಕೊನೆಗೆ ಕೊಡ್ತಕ್ಕಂತಹ ಪರಿಹಾರದ ಮೊದಲನೇ ಕಂತಾಗಿ 2,000 ರೂಪಾಯಿವರೆಗೆ ನಾವು ರಾಜ್ಯದಲ್ಲಿ 31 ಲಕ್ಷ ರೈತರ ಅಕೌಂಟಿಗೆ ಹಣವನ್ನು ಹಾಕಿದ್ದೇವೆ. ಉಳಿದ ಹಣ ಕೇಂದ್ರ ಸರ್ಕಾರದಿಂದ ಬಂದ ತಕ್ಷಣ ಅದನ್ನು ಕೂಡ ನಾವು ರೈತರ ಅಕೌಂಟಿಗೆ ಸಲ್ಲಿಸ್ತೇವೆ. ಆದರೆ ಇವತ್ತೇನು ವಿಳಂಬ ಮಾಡ್ತಾ ಇದ್ದಾರೆ ಪರಿಹಾರ ಬಿಡುಗಡೆಯಲ್ಲಿ, ಅದನ್ನ ಬಿಟ್ಟು ತಕ್ಷಣ ರಾಜ್ಯಕ್ಕೆ ಬರಬೇಕಾಗಿರತಕ್ಕಂಥ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಬೇಕು. ಕಷ್ಟದಲ್ಲಿರೋ ರೈತರ ಮತ್ತೆ ತೊಂದರೆಗೆ ದೂಡುವಂತಹದ್ದು ಆಗಬಾರದು ಕೇಂದ್ರ ಸರ್ಕಾರದಿಂದ ಅಂತ ನಾನು ಒತ್ತಾಯ ಮಾಡ್ತೇನೆ.